ಮಂಗಳೂರಿನ ಅಶೋಕನಗರದಲ್ಲಿರುವ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಎಎಂಎಸ್ ವಿದ್ಯಾರ್ಥಿಗಳಿಗೆ ಕೌನ್ಸೆಲಿಂಗ್ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಲಕ್ಷ್ಮೀ ಮೆಮೋರಿಯಲ್ ಕಾಲೇಜಿನ ನರ್ಸಿಂಗ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಶಾಲಿನಿ ಲೇಡ್ವಿನ್ ಫೆರ್ನಾಂಡಿಸ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಅನಂತರ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಯುಕೆ ಖಾಲಿದ್ ಅವರು ಮಾತನಾಡಿ, ಒಬ್ಬ ವಿದ್ಯಾರ್ಥಿ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರಿಗೆ ಸೂಕ್ತವಾದ ವೃತ್ತಿ ಮಾರ್ಗದರ್ಶನದ ಅಗತ್ಯವಿದೆ. ಇಲ್ಲವಾದಲ್ಲಿ ಆ ಕಲಿಕಾ ವಿಷಯವನ್ನ ಅರ್ಧಕ್ಕೆ ಕೈಬಿಡಬೇಕಾದ ಸಂದರ್ಭ ಬರಬಹುದು ಎಂದು ಹೇಳಿದರು. They don't know what course to be chosen. Sometimes it may be by the force of the parents, or maybe it looks lucrative that somebody has become doctor, so I'll also become doctor. They don't know what is that career counseling, career guidance is not there, and they have chosen a wrong course which is not suiting to their ambitions. And finally, when they land up here, they might be thinking that this is not suitable for me. ಈ ಸಂದರ್ಭ ಸಂತ ಅಲೋಷಿಯಸ್ ಕಾಲೇಜಿನ ಎಚ್ಒಡಿ ಪ್ರೆಸಿಲ್ಲಾ ಡಿ ಸಿಲ್ವಾ, ಕೌನ್ಸಿಲಿಂಗ್ ಸೈಕಾಲಜಿಯಲ್ಲಿ ಸ್ನಾತಕೋತ್ತರ ಪದವೀಧರರಾದ ಪ್ರೀತಾ ಅರೂಸ್ ಅವರು ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಡಾಕ್ಟರ್ ಜೆಸಿಂತಾ ಮೀನಾ ಡಿಸೋಜಾ, ಕೋಆರ್ಡಿನೇಟರ್ ಡಾಕ್ಟರ್ ಸುಚಿತ್ರಾ, ಡಾಕ್ಟರ್ ಚೈತ್ರ ಶೆಟ್ಟಿ, ಡಾಕ್ಟರ್ ವಾಣಿ ಬಿ, ಡಾಕ್ಟರ್ ಶ್ರುತಿ ಭಟ್, ಡಾಕ್ಟರ್ ಅಕ್ಷತಾ ದಾಸ್, ಡಾಕ್ಟರ್ ಮನುಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.